ಓಕೆ. ಇವ್ರು 6 ಗಂಟೆಗೆ ಸ್ಟಾಪ್ ಮಾಡ್ಬಿಟ್ಟು ಹೋದರೆ ಪೇಷಂಟ್ ಏನು ಮಾಡೋದು? ಸ್ಕೂಲ್ ಹಾಸ್ಪಿಟ್ಲಲ್ಲಿ ಇದು ಸರ್ಕಾರಿ ಹಾಸ್ಪಿಟ್ಲ ಇಲ್ಲ ಪ್ರೈವೇಟ್ ಹಾಸ್ಪಿಟ್ಲ? ಸರ್, ಈಗ ಸರ್ಕಾರಿ ನೌಕರರು ಕೆಲವೊಂದಷ್ಟು ಜನ ಅಲ್ಲೇ ಕ್ವಾರ್ಟರ್ಸಲ್ಲೇ ಇರಬೇಕು ಅಂತ ರೂಲ್ ಇದೆ. ಇಲ್ಲಿ ಉಳ್ಕೊಂಡಿದ್ದಾರಾ ಏನೋ ಡಾಕ್ಟ್ರು? ಇಲ್ಲ, ಡಾಕ್ಟ್ರು ಉಳ್ಕೊಳ್ಳಿಕ್ಕಿಲ್ಲ. 6 ಗಂಟೆಗೆ ಹೊಂಟೋಯ್ತಾರೆ. ಎಲ್ಲ ಹೋಗ್ತಾರೆ? 6 ಗಂಟೆಗೆ ಹೋಗ್ತಾರಾ? 6 ಗಂಟೆ 7 ಗಂಟೆಗೆ ಹೋಗ್ತಾರೆ. ಪೇಷಂಟ್ಗಳು ಏನು ಮಾಡೋದು? ನೈಟು ಹೋಬಳಿ ಹೆಡ್ ಕ್ವಾರ್ಟರ್ಲಿ ಒಬ್ರು ಡಾಕ್ಟರ್ ಇರಲೇಬೇಕು ತಾನೆ? ಇರಲೇಬೇಕಲ್ವಾ? ಅದು ಕೇಳೋರು ಯಾರೂ ಇಲ್ಲ ಸರ್. ನೀವ್ಯಾರು ಕೇಳಲ್ಲ ಪೇಷಂಟ್ಗಳು? ನಾವು ಕೇಳ್ತೀವಿ. ನಿಮ್ಗೇನಂತಾರೆ? ಹಾಕಿರೋದೇ ಎಷ್ಟು ರೂಲ್ಸು. ಏನು ಹೇಳ್ತಾರೆ ನಿಮಗೆ? ನಮಗೆ ಇಲ್ಲಿ ಪರ್ಮನೆಂಟಾಗಿ ಹಾಕಿಲ್ಲ. ತಟ್ಟೆಕೆರೆ ಡಾಕ್ಟ್ರು ನಾವು. ಇಲ್ಲಿ ಗೌರ್ಮೆಂಟ್ ಡಾಕ್ಟ್ರು ಒಬ್ಬರು ಇಲ್ಲ ಸರ್. ಪ್ರೈವೇಟಾಗಿ ಪರ್ಮನೆಂಟಾಗಿ ಯಾರೂ ಇಲ್ಲ. ಅವರು ಶಿವಣ್ಣ ಇರ್ತಾನೆ ಮತ್ತು ನರ್ಸು ಇರ್ತಾರೆ. ಅವ್ರು ಕೇಳಿದ್ರೆ ಚೀಟಿ ಕೊಡಿ ಅಂತಾರೆ. ಎಲ್ಲಿ ತಂದು ಕೊಡವ ಏನು ಸರ್? ನಾನು ಒಂದು ವಾರದಿಂದ ಬರ್ತಾ ಇದ್ದೀನಿ ಹಾಸ್ಪಿಟ್ಲಿಗೆ. ನಿಮ್ಗೇನು ಸರಿಯಿಲ್ಲ? ಜ್ವರ, ಕೆಮ್ಮು. ಒಂದು ವಾರದಿಂದ ಟ್ರೀಟ್ಮೆಂಟ್ ಮಾಡ್ತಾವ್ರೆ ಹೋಟೆಲ್ಲಿ. ಊಟ ವಾಸಿ ಆಯ್ತಲ್ಲ, ಮಾಡ್ತಾವ್ರೆ. ಸುಮಾರು ಪರವಾಗಿಲ್ಲ. ಈಗ ಪರವಾಗಿಲ್ಲ. ನಾನು ಹೇಳ್ತಾ ಇರೋದು ವೈದ್ಯಕಾಗಿ ಅಕಸ್ಮಾತ್ ನಮಗಿಂತ ಪೇಷಂಟ್ ಇರ್ತಾರೆ ಅಂದ್ಕೊಳ್ಳಿ, ಅಡ್ಮಿಂಟ್ ಆಗಬೇಕು ಸರ್ಕಾರಿ ಹಾಸ್ಪಿಟ್ಲಲ್ಲೇ ಡಾಕ್ಟ್ರ್ ಇಲ್ಲ ಅಂತಂದಮೇಲೆ ಪೇಷಂಟ್ ಏನು ಮಾಡ್ತಾರೆ? ಈಗ ನಿಮಗೆ ಪೇಷಂಟ್ಗೆ ನೋಡೋಕ್ಕೆ ಡಾಕ್ಟ್ರ್ ಇಲ್ವಲ್ಲ. ಆಂಬುಲೆನ್ಸ್ ಇದ್ದೇನು ಪ್ರಯತ್ನ? ಏನು ಪ್ರಯತ್ನ? ಈಗ ಪೇಷಂಟ್ ಇರೋದು ಇದು ಸರ್ಕಾರಿ ಹಾಸ್ಪಿಟ್ಲ್ ಅಂದ್ಕೊಳ್ಳಿ. ಸರ್ಕಾರಿ ಹಾಸ್ಪಿಟ್ಲಲ್ಲಿ ಒಬ್ಬ ಪೇಷಂಟು ನೈಟ್ ಇರಬೇಕು ಎಮರ್ಜೆನ್ಸಿಗೆ. ಡಾಕ್ಟ್ರ್ ಇಲ್ಲ ಅಂತಂದಮೇಲೆ ಏನು ಮಾಡ್ತಾರೆ? ಅವ್ರು ಸತ್ತೋಯ್ತಾರೆ. ಆಗ ಡಾಕ್ಟ್ರು ಬರ್ತಾರೆ 10:30ಗೆ. ಸತ್ತೋಯ್ತಾ, ಬಾಡಿ ತಗೊಂಡೋಗಿ ಅಂತಾರೆ. ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ತಾವು? ಹೇಳ್ತೀವಿ, ಕಂಡದ್ದು ಹೇಳಲೇಬೇಕಲ್ವಾ? ನಿಮ್ಮ ಕಡೆ ಹೇಳ್ತೀರಿ ಒಬ್ಬರು ಡಾಕ್ಟರ್ ಬೇಕು ಅಂತ ಕೇಳ್ತೀರಾ? ಇಲ್ಲ ಪರ್ಮನೆಂಟ್ ಆಗಿ ಅನ್ಕೊಂಡು ಡಾಕ್ಟರ್ ಬೇಕು ಅಂತ ಕೇಳಿ ಪರ್ಮನೆಂಟ್ ಆಗಿ ಇಲ್ಲೇ ಸ್ಟೇ ಆಗಬೇಕು ಅವ್ರ ಕ್ವಾರ್ಟರ್ಸಲ್ಲಿ. ಆ ಥರದೊಬ್ಬರು ಡಾಕ್ಟರ್ ಬೇಕು ನಿಮಗೆ? ಡಾಕ್ಟರ್ ಬೇಕು. ಒಬ್ಬರು ಡಾಕ್ಟರ್ ಬೇಕೇ ಬೇಕು. ಎಷ್ಟೊತ್ತಾಯ್ತು ಬಂದು? ಹಾಂ, ಅಲ್ಲ ಎಷ್ಟೊತ್ತಾಯ್ತು ನೀವು ಬಂದು ಇಲ್ಲಿಗೆ ಆಸ್ಪತ್ರೆಗೆ? 9:30ಗೆ. ಹಾಂ, ಏನು ಹುಷಾರಿಲ್ಲ ನಿಮಗೆ? ಏನು ಹುಷಾರಿಲ್ಲ? ಮಂಡಿ ನೋವು, ಹಾಂ, ನಡ ನೋವು, ಊಟ ಸೇರಾಕಿಲ್ಲ. ತೋರಿಸಿದ್ರಾ ಡಾಕ್ಟ್ರಿಗೆ? ಡಾಕ್ಟ್ರ್ ಬಂದಿಲ್ವಾ? ಸರ್, ನೀವು ವೈದ್ಯರ ವೃತ್ತಿಲಿ ಇದ್ಕೊಂಡು ಸುಳ್ಳು ಹೇಳ್ಬೇಡಿ. ಒಂದು ನಿಮಿಷ ಸರ್, ಇಷ್ಟು ಜನಕ್ಕೆ ಪ್ರಾಬ್ಲಮ್ ಆಗ್ತಿದೆ, ಬಡವರಿಗೆ ಪ್ರಾಬ್ಲಮ್. ಸರ್ಕಾರಿ ನೌಕರಿ ನಿಮ್ಗೆ ಸ್ಯಾಲ್ರಿ ಕೊಡ್ತಿದೆ, ಯಾರು ಕೊಡ್ತಾ ಇದೆ? ಏನು ಕೊಡ್ತಾ ಇದೆ? ಮಾಡ್ತೀನಿ ಸರ್, ಇದೊಂದ್ಸರಿ ಎಕ್ಸ್ಕ್ಯೂಸ್ ಆಯ್ತಲ್ರಿ, ವಸೂಲಿ ಮಾಡ್ಕೊಂಡಾಗ್ಲೇ ಎಕ್ಸ್ಕ್ಯೂಸ್ ಆಯ್ತಲ್ರಿ? ಚಾನ್ಸ್ ಇಲ್ಲ ಸರ್. ನಾನು ಯಾರು ಕೇಳಿಲ್ಲ ಸರ್. ನಾನು ಸ್ವಲ್ಪ ಇಲ್ಲ ಸರ್, ನಾನು ಕೇಳಿಲ್ಲ ಸರ್. ನಾನು ಕೇಳಿಲ್ಲ. ನಾನು ಏನಿದು ಎಷ್ಟು ಟೈಮಿಂಗ್ಸ್ ನಿಮ್ಗೆ? ಆಗ್ಲಿ ನಾನು ಎಕ್ಸ್ಕ್ಯೂಸ್ ಹೇಳ್ತಾ ಇದ್ನಲ್ಲ ಈ ಸರಿ. ಖಂಡಿತ ನೀವು ಕೈ ಮುಗಿದು ಎಕ್ಸ್ಕ್ಯೂಸ್ ಕೇಳ್ತಾ ಇದ್ದಲ್ಲ, ಮತ್ ಮಾಡಲ್ಲ ನಾನು. ಅದ ಆ ರೀತಿ ಮತ್ ಮಾಡಲ್ಲ ನಾನು. ಹೋಗಿ ಟೈಮ್ ಆಗಿದೆ. ಹೋಗಿ ಡಾಕ್ಟ್ರ್ ಇಲ್ವಾ? ಡಾಕ್ಟ್ರ್ ಬಂದಿಲ್ಲ? ಎಷ್ಟೊತ್ತಾಯ್ತು ಇನ್ನ? ಎಷ್ಟು ಗಂಟೆಯಿಂದ ಕೂತಿದ್ದೀರಾ ತಾತ? ಎಷ್ಟು ಗಂಟೆವರೆಗೂ ಕೂತಿದ್ದೀರಾ? ಎಷ್ಟು ಗಂಟೆಯಿಂದ ಕೂತಿದ್ದೀರಾ? ಹಾಂ, ಅರ್ಧ ಗಂಟೆ ಆಯ್ತಾ? ಡಾಕ್ಟ್ರು ಬಂದಿದ್ದಾರಾ? ಬಂದಿಲ್ಲ. 11 ಗಂಟೆ ಆಯಿತು. 11 ಗಂಟೆ ಆದರೂ ಡಾಕ್ಟ್ರ್ ಇಲ್ಲ ಅಂದರೆ ಎಷ್ಟು ಗಂಟೆ ಬಂದ್ರಿ ಸರ್? ನಾವು 9:30ಗೆ ಬಂದು. 9:30ಗೆ. ಹಾಂ ಹಾಂ. ಸಿಸ್ಟರ್ಸ್ ಯಾರು ನೋಡಿದ್ರಾ ಹೋಗ್ಲಿ? ಇಲ್ಲ, ಡಾಕ್ಟ್ರ್ ನೋಡ್ಬೇಕು. ಡಾಕ್ಟ್ರು ನೋಡ್ಬಿಟ್ಟು ಅವರು ಅಲ್ಲಿಗೆ ಹೋಗ್ಬೇಕು. 11 ಗಂಟೆ ಆದರೂ ಇಲ್ಲ. ಎಷ್ಟೊತ್ತಾಯ್ತು ಅದು ಬಿಂದು? ಈಗ ಬಂದ್ರಾ ನೀವು? ಡಾಕ್ಟ್ರ್ ಇದ್ದಾರಾ? ಡಾಕ್ಟ್ರೇ ಬಂದಿಲ್ಲ. ಏನು ಹುಷಾರಿಲ್ಲ ನಿಮಗೆ? ಉಷ್ಣ ಜಾಸ್ತಿ, ಪೈಸು ಆಪ್ರೇಷನ್ ಆಗಿ 15 ದಿವಸ ಆಯಿತು. ಉರಿ ಅದಕ್ಕೆ ಬಂದೆ ಆಸ್ಪತ್ರೆಗೆ. ಹಾಂ, ನೈಟ್ ಏನಾದ್ರು ಬರ್ತಿದ್ರಾ? ಏನಾರು ಈ ಥರ ನೋಡಲಿಕ್ಕೆ? ಏನಾಗಿತ್ತು ಪುಟ್ಟ ನಿಮಗೆ? ಹಾಂ,
ಏನಾಗೈತೆ ನಿಮಗೆ? ಯಾವಾಗ ಬಿದ್ದಿರೋದು? ಈಗಲಾ? ರಾತ್ರಿ ತೋರಿಸಿದ್ರಾ ರಾತ್ರಿ? ಡಾಕ್ಟ್ರ್ ಇದ್ದಾರಾ? ಈಗ ಬರ್ತಾರಂತ? ಓಕೆ ಓಕೆ. ಹಾಂ 11 ಗಂಟೆ ಆಯ್ತಲ್ಲ, 11 ಗಂಟೆ ಆದ್ರೆ ಡಾಕ್ಟರ್ ಇಲ್ಲ ಅಂದ್ರೆ ನಾವೇನು ಮಾಡೋದು ಸರ್? ಕರೆಕ್ಟಾಗಿ 10 ಗಂಟೆ 10:30 ಮಾಮೂಲಿ 10:30 ಗಂಟೆ. ಏನು ಮಾಡಂಗಿಲ್ಲ, ಬರೋ ಗಂಟೆಗೆ ಹಾಕಿ ಬಂದ್ರು ಬಂದಿಲ್ಲ ಅಂದ್ರೆ ಹೋಯ್ತಾ ಇರೋದು ಆ ಕಡೆ. ಡಾಕ್ಟ್ರ್ ಇದ್ದಾರಾ? ಹಾಂ, ಡಾಕ್ಟ್ರ್ ಇಲ್ವಾ? ಎಷ್ಟು ಗಂಟೆ ಆಯಿತು ಬಂದು ನೀವು? ನಾವಾಗಲೇ 1 ಗಂಟೆ 1:30 ಆಯಿತು. ಯಾರು ನೋಡಿದವ್ರು ಇವ್ರಿಗೆ ಮತ್ತೆ? ರಾತ್ರಿ ಬಂದು ಕೇಳ್ಕೊ ಹೋಗಿದ್ದು ನಮ್ಗೆ ಹಾಂ. ಇದು ಹಾಕಕ್ಕೆ ಅಂತ ಹಾಕಿ ಎಷ್ಟೊತ್ತಾಯ್ತು ನೀವು ಬಂದು ಹಂಗಾದ್ರೆ? ಆಯಿತು 1:30 ಗಂಟೆನೇ ಬನ್ನಿ. ಡಾಕ್ಟ್ರ್ ಇದೆ ತೋರಿಸಿಲ್ಲ? ಇಲ್ಲ ಡಾಕ್ಟ್ರ್ ಬಂದಿಲ್ವಲ್ಲ. ಬಂದೇ ಇಲ್ಲ.